ಯಶೋಗಾಥೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಷ್ಟೇ ಒಂದು ಟ್ರೈಲರ್ ನೋಡ್ಕೊಂಡು ಬಂದ್ರಿ. ನಾವು ಈಗಷ್ಟೇ ಚರ್ಚೆ ಮಾಡ್ತಾ ಇದ್ವಿ, ಇಲ್ಲಿವರೆಗೂ ಅತಿ ಹೆಚ್ಚು ಗಳಿಕೆ ಕಂಡಂತ ಸಿನಿಮಾ ಹೊರದೇಶದಲ್ಲಿ ಯಾವುದು ಅಂದ್ಬಿಟ್ಟು ನೀವು ಡೆಫಿನೆಟ್ ಆಗಿ ತಿಳ್ಕೊಂಡಿರ್ತೀರಾ. ನೀವು ಹೋಗ್ತಿರ್ಬೇಕು ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿದ್ದು ಯಾವುದು ಅಂತ? ಮುಂಗಾರು ಮಳೆ ತುಂಬಾ ಚೆನ್ನಾಗಿ ಹೋಗಿದೆ ಅಂತ ಹೇಳಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್. ರಾಮ ಶ್ಯಾಮ ಬಾಮ ತುಂಬಾ ಚೆನ್ನಾಗಿ ಹೋಗಿದ್ದಂತೆ. ಅದು ಬಿಟ್ರೆ ಡ್ರಾಮಾ ಗೂಗ್ಲಿ ಇತ್ತೀಚೆಗೆ ನನಗೆ ಅವ್ರು ಹೇಳಿದ ಪ್ರಕಾರ ಇನ್ನೊಂದಷ್ಟು ಸಿನಿಮಾಗಳು, ಕೆಲವು ಪುನೀತ್ ಕೆಲವು ಸಿನಿಮಾಗಳು, ಆಕಾಶ್ ಬಿ ತುಂಬಾ ಚೆನ್ನಾಗಿ ಹೋಗಿದೆಯಂತೆ, ಸುದೀಪ್ ಅವ್ರ ಕೆಲವು ಸಿನಿಮಾಗಳು. ಸೊ ಈ ತರದ ಎಲ್ಲಾ ಹೆಸರುಗಳು ಒಂದಷ್ಟು ಹೇಳಿದ್ರು ನನಗೆ. ಎಲ್ಲಾ ಸಿನಿಮಾಗಳು ಹೋಗ್ತಾ ಇದೆ, ಬಟ್ ಅದು ಚೆನ್ನಾಗಿರೋ ಸಿನಿಮಾ ಅಂತ ಬರುತ್ತೆ ಅಲ್ಲಿ, ಚೆನ್ನಾಗಿರೋ ಸಿನಿಮಾ ಅಂತ ಬರುತ್ತೆ. ಆಮೇಲೆ ಅದು ಟೈಮ್ ಮುಖ್ಯ ಆಗುತ್ತೆ, ಬೇಗ ರೀಚ್ ಆಗ್ಬೇಕು, ಖುಷಿ ಇದೆ. ಆಮೇಲೆ ಕೆಲವು ರಿವ್ಯೂಗಳು ನೋಡ್ತಾರೆ, ಇಲ್ಲೇನೋ ಒಂದು ಮಿಕ್ಸ್ಡ್ ಒಪಿನಿಯನ್ ಬಂದಾಗ ಅದೊಂದು ಇದಾಗುತ್ತೆ. ಸೊ ಈ ತರದ್ದು ಕೆಲವು ಫ್ಯಾಕ್ಟರ್ಸ್ ಇದೆ. ಸೊ ಸುಮಾರು ಸಿನಿಮಾಗಳು ಹೋಗಿದೆ, ಬಟ್ ಕಡಿಮೆ. ನಾನು ಹೇಳ್ತಾ ಇರೋದು ಇಲ್ಲಿ ಏನ್ ಒಳ್ಳೆ ಸಿನಿಮಾಗಳಾಗಿರುತ್ತೆ ಅದು ನೆಕ್ಸ್ಟ್ ಅಲ್ಲಿ ರಿಲೀಸ್ ಆಗಿ ಹೋಗೋಷ್ಟರಲ್ಲೇ ಅರ್ಧ ಲೇಟ್ ಆಗ್ಬಿಟ್ಟಿರುತ್ತೆ. ಬೇಗ ಆದ್ರೆ ಪ್ರೊಡ್ಯೂಸರ್ಸ್ಗೂ ಅನುಕೂಲ, ಅಲ್ಲಿರೋರ್ಗು ಆ ಒಂದು ಜೋಶಲ್ಲಿ ಇರ್ತಾರಲ್ಲ ಜನ ನೋಡ್ಬೇಕು ಅಂತ, ಅಂತವ್ರು ನೋಡ್ಬೇಕು. ಅಟ್ ಎ ಟೈಮ್ ಆಗೋ ಹಾಗೆ ನೋಡ್ಕೋಬೇಕು, ಸೇಮ್ ಒಂದೇ ಟೈಮ್ಗೆ. ಅದೇನಿಲ್ಲ, ಇವಾಗ ತುಂಬಾ ಈಸಿ ಇದೆ, ಮೊದಲು ತರ ಕಷ್ಟ ಇಲ್ಲ, ಪ್ರಿಂಟ್ ತಗೊಂಡು ಹೋಗ್ಬೇಕಾದೇನಿಲ್ಲ. ಸೊ ಎಲ್ಲ ಈಸಿ ಇದೆ, ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಖಂಡಿತವಾಗ್ಲು ಗಜಕೇಸರಿ ಸಿನಿಮಾ ನೀವು ಈಗಷ್ಟೇ ಹೇಳ್ತಾ ಇದ್ರಿ, ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ದೆ ಹೋದ್ರು ಒಂದು ವೆರಿ ಗುಡ್ ಅಟೆಂಪ್ಟ್ ಅಂತ ಹೇಳ್ತಾ ಇದ್ರಿ. ಕೃಷ್ಣ ಅವರು ನಿಮ್ಗೆ ಕತೆ ಹೇಳ್ದಾಗೇನೆ ಪರದೆ ಮೇಲೇನೂ ಕೂಡ ಹಾಗೆ ಕಟ್ಕೊಟ್ರು ಅಂತ ನಿಮ್ಗೆ ತೃಪ್ತಿ ಇದೆಯಾ? ಖಂಡಿತ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಆ ಗಜಕೇಸರಿ ಸಿನಿಮಾ ಅದಕ್ಕೆ ಸಿಕ್ಕಂತ ಒಂದು ಆ ಒಂದು ಇದ್ರಲ್ಲಿ ಇಷ್ಟು ಚೆನ್ನಾಗಿ ಔಟ್ಪುಟ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಕೃಷ್ಣ. ಬಹಳ ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ಒಂದು ಸಿನಿಮಾ ಗೆಲ್ಲುತ್ತೆ ಅಂದ್ರೆ ಸುಮ್ಮನೆ ಗೆಲ್ಲಲ್ಲ, ಅದರಲ್ಲಿ ಏನೋ ಕಾರಣಗಳಿರುತ್ತೆ, ಜನಕ್ಕೇನೋ ಇಷ್ಟ ಆಗಿರುತ್ತೆ. ನಮ್ಮೆಲ್ಲರನ್ನ ಮೀರಿ ಪ್ರೇಕ್ಷಕ ದೊಡ್ಡವನು. ಸೊ ಅವನೊಂದು ಸಿನಿಮಾ ಇಷ್ಟಪಟ್ಟ ಅಂದ್ರೆ ನಾವ್ ಯಾರು ಏನು ಮಾತಾಡಂಗಿಲ್ಲ. ಸೊ ಒಂದು ಸಿನಿಮಾ ಗೆದ್ದಿದೆ ಅಂದಾಗ ಡೈರೆಕ್ಟರ್ ಏನ್ ಕಟ್ಕೊಟ್ಟಿದ್ದಾರೆ ಅದು ಅವ್ರ ವಿಷನ್. ನನಗಿಂತ ಹೆಚ್ಚಾಗಿ ಗಜಕೇಸರಿ ಎಲ್ಲಾ ಗೆಲುವು ನಮ್ಮ ಡೈರೆಕ್ಟರ್ಗೆ ಹೋಗುತ್ತೆ. ಖಂಡಿತವಾಗ್ಲು. ನೆಕ್ಸ್ಟ್ ಕೇಳುವಂತದ್ದಾದ್ರೆ, ಯಶ್ ಅವರ ಬೆಳವಣಿಗೆಯನ್ನ ನೋಡಿದಾಗ, ಯಾವುದೇ ಒಬ್ಬ ಗಾಡ್ ಫಾದರ್ ಇಲ್ಲದೆ ಬಂದಂತವ್ರು, ಏನೂ ಇಲ್ದಿರೆ ತುಂಬಾ ಸ್ಟ್ರಗ್ಲಿಂಗ್ ಲೈಫ್ ಅನ್ನ ಕಂಡು ಬೆಳೆದ್ ಬಂದಂತವ್ರು, ಒಂದ್ಸರಿ ಇವಾಗ ಹಿಂತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ಒಳ್ಳೇದಾಯ್ತು ಅನ್ಸುತ್ತೆ. ಅಂದ್ರೆ ಆ ಕಷ್ಟಗಳು ಯಾರ್ಯಾರು ಕಾಲೆಳೆಯಕ್ ನೋಡ್ತಾರೆ ಅದನ್ನೆಲ್ಲ ತುಳಿದು ಬೆಳೆದಾಗ ಸಮಾಧಾನ ಇರುತ್ತೆ. ಅಂದ್ರೆ ಅದೆಲ್ಲ ಉತ್ಸಾಹ ಆಗುತ್ತೆ ಜೀವನಕ್ಕೆ. ಕಷ್ಟ ನಾನು ನೋಡದೆ ಹೋಗಿದ್ದಿದ್ರೆ, ನನಗೆ ಲೈಫ್ ಅರ್ಥ ಆಗದೆ ಹೋಗಿದ್ದಿದ್ರೆ, ಪ್ರಾಬಲಿ ನಾನು ಕೇರ್ಲೆಸ್ ಆಗಿ ಉಡಾಫೆಯಿಂದ ಎಲ್ರೂ ತರ ಅಪ್ಪ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡ್ಕೊಂಡು ಅದು ಕೊಡ್ಸಿಲ್ಲ, ಇದು ಕೊಡ್ಸಿಲ್ಲ, ಅದು ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಅವ್ರಿಗಿದಿದೆ ಇವ್ರಿಗಿದಿದೆ ಅಂತ ಬದುಕ್ತಾ ಇದ್ವೇನು. ಯಾವಾಗ ಕಷ್ಟ ನೋಡಿದ್ವಿ ಹಠ ಬಂತು. ಜನಗಳೆಷ್ಟು ದುಡ್ಡಿದ್ದಾಗ ಹೇಗೆ ನೋಡ್ತಾರೆ, ಇಲ್ದಿರುವಾಗ ಹೇಗೆ ನೋಡ್ತಾರೆ, ಸುಖವಾಗಿದ್ದಾಗ ಹೇಗೆ ನೋಡ್ತಾರೆ, ಕಷ್ಟ ಬಂದಾಗ ಹೇಗೆ ನೋಡ್ತಾರೆ, ಕೆಳಗ್ ಬಿದ್ದಾಗ ಕಲ್ಲುಡಿಯಕ್ಕೆ ಹೇಗೆ ಪ್ರಯತ್ನ ಪಡ್ತಾರೆ, ಅದನ್ನೆಲ್ಲ ಮೀರಿ ಬೆಳಿಬೇಕು ಅನ್ನೋ ಹಠ ಬಂದು ಶ್ರಮ ಪಡ್ತಾ ಹೋದೆ. ಸೊ ದೇವ್ರಿಗೆ ನಾನು ಯಾವಾಗ್ಲೂ ಒಂದೇ ಹೇಳೋದು, ಸುಖ ಅಂತ ಬೇಡ, ಗುರಿ ಅಂತ ಕೊಡ್ಲಿ ಅಂತ. ಸುಖ ಪಡ್ತೀನಿ ಅಂತ ನಾನು ನಿಂತ್ರೆ ಮುಗೀತಲ್ಲಿಗೆ. ಆ ಗುರಿ ಕಡೆ ಕೆಲಸ ಮಾಡ್ತಿರ್ಬೇಕು. ಅಂಡ್ ಅದನ್ನೆಲ್ಲ ಮೀರ್ಬಿಟ್ವಿ. ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ, ನಿಮ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೈಕ್ ಸಿಕ್ಬೇಕು. ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೈಕ್ ಸಿಕ್ಕಿದ್ರೆ ಏನಾಗುತ್ತೆ ಹೇಳಿ? ವೀಲಿ ಮಾಡ್ತೀವಿ, ಸ್ಟೈಲ್ ಆಗಿ ಸೌಂಡ್ ಜೋರಾಗಿ ಅಂತ ಹೋಗ್ತಾ ಇರ್ತೀವಿ, ಇಡೀ ಜಗತ್ ನಮ್ನೇ ನೋಡ್ತಾ ಇದೆ ಅನ್ಸುತ್ತೆ ನಮ್ಗೆ. ನನ್ನ ಹತ್ರನೇ ಬೈಕ್ ಇರೋದಿನ್ ಯಾರ ಹತ್ರನೂ ಬೈಕ್ ಇಲ್ಲ ಅನ್ನಿಸ್ತಾ ಇರುತ್ತೆ. ಅದೇ ನೀವು ಆಫೀಸ್ಗೆ ಹೋಗೋ ಟೈಮಿಗೆ ಬೈಕ್ ಸಿಕ್ಕಿದ್ರೆ ಏನಾಗುತ್ತೆ? ಬೈಕ್ ತಗೊಂಡೋಗಿ ಪಾರ್ಕ್ ಮಾಡ್ಬಿಟ್ಟು ಆಫೀಸ್ಗೆ ಹೋಗೋಣಪ್ಪ ಅನ್ಸುತ್ತೆ. ಟೈಮ್ ಕರೆಕ್ಟ್ ಆಗಿ ಹೋಗ್ಬೇಕು, ಕೆಲ್ಸ ಇದೆ ಅಂತ. ನಮ್ಗೆ ಆತರ ಆಗ್ಬಿಟ್ಟಿದೆ. ಖುಷಿ ಪಡಬೇಕಾದ ವಯಸ್ಸಲ್ಲಿ, ಎಂಜಾಯ್ ಮಾಡಬೇಕಾದ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಬಿಟ್ವಿ. ಇವಾಗ ನಮ್ಗೆ ಎಂಜಾಯ್ ಮಾಡು ಅಂದ್ರೂ ಬರಲ್ಲ. 2 ದಿನ ಎಲ್ಲಾದ್ರೂ ಫ್ರೀ ಆಗಿ ಕೂತಿದ್ರೆ ಭಯ ಶುರು ಆಗ್ಬಿಡುತ್ತೆ ನನಗೆ. ಎಲ್ಲಾದ್ರೂ ಒಂದು ಪಾರ್ಟಿ ಅಂತ ಹೋಗಿದ್ರೆ ಅರ್ಧ ಗಂಟೆ 1 hour ಅಷ್ಟೇ, ಆಮೇಲೆ ನನಗೆ ಭಯ ಶುರು ಆಗ್ಬಿಡುತ್ತೆ. ಏನ್ ಮಾಡ್ತಾ ಇದೀನಿ, ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಜೊತೆಲಿದ್ದವ್ರು, ನನ್ನ ಅಕ್ಕಪಕ್ಕ ಇರೋರು ಹೇಳ್ತಾರೆ ನನಗೆ, ಆರಾಮ್ ಏನಿಲ್ಲಪ್ಪ, ತುಂಬಾ ಕಷ್ಟಪಟ್ಟಿದ್ವಿ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊ ಅಂತ ಹೇಳ್ತಾರೆ ಸ್ನೇಹಿತರು, ಹತ್ರದವರು. ಅದು ಕಷ್ಟ ಇದ್ದಿದ್ದಕ್ಕೆ ಇವತ್ತು ನಮ್ಗೇನೋ ಒಂದು ಬದುಕು ಅರ್ಥ ಆಯ್ತು. ಆಸ್ ಅನ್ ಆಕ್ಟರ್ ಕೂಡ ತುಂಬಾ ಹೆಲ್ಪ್ ಆಯ್ತು. ನಾವು ಆಕ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಬದುಕು ನೋಡಿದ್ರೆ ತಾನೇ ಆಕ್ಟರ್ ಆಗಿ ಸಾಧ್ಯ. ದೇವರದು ಮೋಸ್ಟ್ಲಿ ನನ್ನ ರೆಡಿ ಮಾಡ್ದ ಅನ್ಸುತ್ತೆ, ನೆಟ್ ಪ್ರಾಕ್ಟೀಸ್ ತರ ತುಂಬಾ ಕಷ್ಟಗಳು ಕೊಟ್ಟು. ಸೊ ಅದರಿಂದ ನನಗೆ ಈ ಫೀಲ್ಡ್ ಅಲ್ಲಿ ಗಾಡ್ ಫಾದರ್ ಬೇಕು ಅಂತೇನು ಅನಿಸ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರಿದ್ದಾರೆ. ಯಾರು ಏನೇ ಮಾಡ್ಬೋದು, ಅವ್ರು ಬಂದು ನಮ್ಮನ್ನ ಹಿಡ್ಕೋತಾರೆ. ಕಷ್ಟ ಇದ್ದಾಗ್ಲೂ ಬಂದು ನಿಂತ್ಕೋತಾರೆ. ಸುಖ ಬಂದಾಗ ನಮ್ಗಿಂತ ಹೆಚ್ಚಾಗಿ ಅವರು ಖುಷಿ ಪಡ್ತಾರೆ. ಈಗ ನನ್ನ ಸಕ್ಸಸ್ನ ನನಗಿಂತ ಹೆಚ್ಚಾಗಿ ನನ್ನ ಫ್ಯಾನ್ಸು, ನನ್ನ ಇಷ್ಟಪಡುವಂತ ಜನಗಳು ಪಡ್ತಾ ಇದ್ದಾರೆ.
ನಾನು ಅವ್ರನ್ನ ಖುಷಿ ಪಡಿಸ್ಬೇಕು ಅಂತಾನೆ ಕೆಲಸ ಮಾಡ್ತೀನಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೇಳ್ಕೋಬೇಕಾದ್ರೆ ನನ್ ಫೇವ್ರೇಟ್ ಹೀರೋ ಯಶ್, ನಮ್ ಗುರು, ನಮ್ ಬಾಸ್ ಅಂತ ಮಾತಾಡ್ಬೇಕಾದ್ರೆ ಅವ್ನು ಯಾರ ಮುಂದಿನ ತಲೆ ತಗ್ಗಿಸ್ಬಾರ್ದು. ಅಂದ್ರೆ ಎಲ್ಲಾ ಸಿನಿಮಾಗಳು ಚೆನ್ನಾಗಿದೆ, ನಮ್ ಕಡೆಯಿಂದ ಏನೋ ತಪ್ಪಾಗ್ಬಾರ್ದು ಅಂತಾನೆ ಕೆಲಸ ಮಾಡೋದು ನಾನು. ಸುಮಾರು ಜನ ಈ ಹುಡುಗ ಇಲ್ಲಪ್ಪ ಒಂದ್ ಕಷ್ಟಪಟ್ಟ ಮೇಲೆ ಬಂದಿದ್ದಾನೆ, ಮಾಡ್ತಾ ಇದ್ದಾನೆ ಒಳ್ಳೆ ಕೆಲಸ ಅಂತ ತುಂಬಾ ಜನ ಆಶೀರ್ವದಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ನಾನ್ ಗ್ರೇಟ್ ಆಕ್ಟರ್ ಅಥವಾ ನನ್ನ ಸಿನಿಮಾಗಳು ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿವೆ ಅಂದ್ರೆ ನಾನ್ ಕೂತ್ ನೋಡಿದಾಗ ಅದು ಗ್ರೇಟ್ ಸಿನಿಮಾಗಳು. ಖಂಡಿತ ಎಲ್ಲಾ ಡೈರೆಕ್ಟರ್ಗಳು ಕೆಲಸ ಮಾಡಿದ್ದಾರೆ, ಪ್ರೊಡ್ಯೂಸರ್ಸ್ಗಳು ಇದು ಮಾಡಿದ್ದಾರೆ. ಆ ಸಕ್ಸಸ್ಗೆ ಹಲವಾರು ಕಾರಣಗಳಿದೆ. ಅದನ್ನ ಮೀರಿ ನನಗನ್ಸೋದು ಜನ ಸ್ವಲ್ಪ ಎಕ್ಸ್ಟ್ರಾ ಪಾರ್ಷಿಯಲ್ ಆಗಿ ಪ್ರೀತಿ ತೋರಿಸಿದ್ದಾರೆ. ಈ ಮಗು ಫ್ಯಾನ್ಸಿ ಡ್ರೆಸ್ ಅಲ್ಲಿ ಮಾಡ್ಬೇಕಾದ್ರೆ ಈಗ 2 ಮಾತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಅನ್ಸಿರೋದು ಇದು. ಫ್ಯಾನ್ಸಿ ಡ್ರೆಸ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಥವಾ ಈ ಸ್ಕೂಲಲ್ಲಿ ರೆಡಿ ಮಾಡಿಬಿಟ್ಟಿರ್ತಾರಲ್ಲ, ಸ್ಟೆಪ್ ಏನಾಗ್ತಿದೆ ಅಂತ ಯಾರು ನೋಡಲ್ಲ, ತಪ್ಪೋ ಸರಿನೋ ಅಂತ. ಕ್ಯೂಟ್ ಆಗಿ ಮಾಡ್ತಾ ಇದೆ ಅಂತ ನೋಡ್ತಾರಲ್ಲ, ಆ ರೀತಿ ಪ್ರೇಕ್ಷಕರು ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಿದ್ದಾರೆ ಅನ್ನೋ ಅನ್ಸುತ್ತೆ ಒಂದೊಂದು ಟೈಮ್ ನನಗೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಸಿನಿಮಾಗಳು ನೋಡಿದಾಗ ನನಗೆ ಅಯ್ಯೋ ಇದೇನು ಹಿಂಗ್ ಮಾಡ್ಬಿಟ್ವಿ, ಇದು ಅನ್ಕೊಂಡಿದ್ದೇನೋ, ಇದು ಹಿಂಗ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಅದನ್ನ ಮೀರಿ ಅವ್ರು ಸಕ್ಸಸ್ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವರೇ ಗಾಡ್ ಫಾದರ್. ಯಶ್ ಬೆಳವಣಿಗೆ, ಸಕ್ಸಸ್ಸು, ಬ್ಯಾಕ್ ಟು ಬ್ಯಾಕ್ ಹಿಟ್ಸು, ನಿಜವಾಗ್ಲೂ ದೊಡ್ಡ ಒಂದು ಯಶಸ್ಸನ್ನ ಕಂಡಿದ್ದೀರಾ, ಹೆಸರನ್ನ ಮಾಡಿದ್ದೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದೇ ಸರಿ ಬ್ಲಾಸ್ಟ್ ಆಗ್ಲಿಲ್ಲ, ಎಲ್ಲೂ ಕೂಡ ಒಂದೇ ಸರಿ ರಾತ್ರೋರಾತ್ರಿ ಯಶಸ್ಸು ಅನ್ನೋದು ಸಿಗ್ಲಿಲ್ಲ. ಆದ್ರೆ ನಾನ್ ಕೇಳೋದೇನಂದ್ರೆ ಸೈಲೆಂಟ್ ಆಗಿ ಹೇಗೆ ಬೆಳ್ಕೊಂಡು ಹೋಗ್ತಾ ಇದಾರೆ ಅಂತ. ತುಂಬಾ ಈಗ ಎಲ್ಲೂ ಕೂಡ ಓವರ್ ಪಬ್ಲಿಸಿಟಿ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲೂ ಇಲ್ದಿರೆ ಸೈಲೆಂಟ್ ಆಗಿ ಹೆಂಗ್ ಬೆಳ್ಕೊಂಡು ಹೋದ್ರು ಯಶು ಅಂತ. ಅಲ್ಲ, ಅದು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ನೀವು ಕೆಲಸ ಮಾಡ್ತಿದ್ರೆ, ನೀವು ಮನೇಲಿ ಕೂತಿದ್ರು ಜನ ಅದನ್ನ ಗುರುತಿಸ್ತಾರೆ. ನಾನು ಏನೇ ಒಂದು ಮಾಡ್ಬೇಕಾದ್ರೂ ನಾನು ಪಬ್ಲಿಸಿಟಿ ಮತ್ತೊಂದು ಅಂತ ನಾನು ಹೋಗಕ್ ನನಗೆ ಬರಲ್ಲ. ಬೇಸಿಕಲಿ ನನಗೆ ಈ ಪ್ರೋಗ್ರಾಮ್ಗೆ ನಾನು ಬಂದಿರೋದು, ನಾನು ಎಲ್ಲಾ ಪ್ರೋಗ್ರಾಮ್ಗಳಿಗೆ ಹೋಗಲ್ಲ. ಇದಕ್ಕೆ ಯಾಕೆ ಬಂದಿದ್ದೀನಿ ಅಂದ್ರೆ ಉದ್ದೇಶ ರೀಚ್ ಆಗ್ಲಿ ಅಂತ. ಯಾಕಂದ್ರೆ ಎಷ್ಟೋ ಜನ ನಿಮ್ಮ ಮಾಧ್ಯಮದ ಮುಖಾಂತರ ಹೊರದೇಶದಲ್ಲಿ ನೋಡ್ತಾ ಇದ್ದಾರೆ, ಪ್ರೋಗ್ರಾಮ್ ನೋಡ್ತಾರೆ, ಅವ್ರಿಗೆ ರೀಚ್ ಆಗ್ಬೇಕು ಅಥವಾ ಅನ್ನಿಸ್ಬೇಕು ಜನಕ್ಕೆಲ್ಲ, ಆ ಒಂದು ಉದ್ದೇಶ ಅಷ್ಟೇ. ಈಗ ನಮ್ಮ ಪರ್ಸನಲ್ ಬೆಳವಣಿಗೆಗೆ ನಾನು ಲೈಫಲ್ಲಿ ಯಾವತ್ತೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸ ನಿಮ್ಮನ್ನು ಬೆಳೆಸ್ಕೊಂಡು ಹೋಗುತ್ತೆ. ಓವರ್ ನೈಟ್ ನನಗೆ ಸಕ್ಸಸ್ ಸಿಗಬೇಕು, ಪ್ರಾಬ್ಲಿ ಸಿಕ್ಕಿದ್ರೆ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ವೇನೋ. ಸಕ್ಸಸ್ ಅನ್ನೋದು ತುಂಬಾ ಕಷ್ಟ, ಅದು ಹ್ಯಾಂಡಲ್ ಮಾಡೋದಕ್ಕೂ ಸ್ವಲ್ಪ ಹಂತವಾಗಿ ಬಂದ್ರೆ ಒಳ್ಳೇದು. ಇನ್ನೂ ಸ್ವಲ್ಪ ಮಾಡಬೇಕು ಅನ್ನೋದಿರುತ್ತೆ. ಒಂದೇ ಸಲ ಹಿಂಗೆ ಹೋದ್ರೆ ಕಷ್ಟ, ಒಂದಷ್ಟು ಸ್ಟೆಪ್ಗಳು ಮಿಸ್ ಆಗ್ಬಿಡುತ್ತೆ. ಹಂತವಾಗಿ ಹೋಗ್ತಿರೋದು ಒಳ್ಳೇದೇ ಇದೆ, ಖುಷಿ ಇದೆ ನನಗೆ. 100%. ನಾನು ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ವರ್ಷದ ಮೋಸ್ಟ್ ಡಿಸೈರಬಲ್ ಮ್ಯಾನ್ ಅನ್ನುವಂತ ಒಂದು ಹೆಗ್ಗಳಿಕೆಗೂ ಕೂಡ ಯಶ್ ಪಾತ್ರ ಆಗಿದ್ದಾರೆ. ನಿಜವಾಗ್ಲೂ ಚಿತ್ರರಂಗದಲ್ಲಿ 2 ಭಾಗಗಳಾಗಿದೆ ಅನ್ನುವಂತ ಮಾತಿದೆ. ಇದನ್ನ ಒಪ್ತಾರಾ ಯಶ್? ಇದನ್ನೆಲ್ಲ ಮಾತಾಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.